ಕಲಬುರಗಿಯಲ್ಲಿ ಬೆಳ್ಳಂಬೆಳಿಗ್ಗೆ ಗುಂಡಿನ ದಾಳಿ ನಡೆದಿದೆ. ಪೊಲೀಸರಿಂದ ರೌಡಿ ಶೀಟರ್ ಮೇಲೆ ಫೈರಿಂಗ್ ಕೂಡ ಆಗಿರುವಂತದ್ದು. ಕಲಬುರಗಿ ಹೊರವಲಯದ ಗ್ರೀನ್ ಸಿಟಿ ಬಳಿ ನಡೆದಂತಹ ಘಟನೆ ಇದು. ಪೊಲೀಸರಿಂದ ರೌಡಿ ಶೀಟರ್ ಮೇಲೆ ಫೈರಿಂಗ್ ನಡೆದಿದೆ. ಕಲಬುರಗಿ ಹೊರವಲಯದ ಗ್ರೀನ್ ಸಿಟಿ ಬಳಿ ನಡೆದಂತಹ ಘಟನೆ ಇದು. ರೌಡಿ ಶೀಟರ್ ಮಲ್ಲಿಕಾರ್ಜುನ ಕಡಬೂರ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿದ್ದಾರೆ. ದರೋಡೆ ಪ್ರಕರಣದಲ್ಲಿ ಬಂಧಿಸೋದಕ್ಕೆ ಪೊಲೀಸರು ಹೋಗಿರ್ತಾರೆ. ಈ ವೇಳೆ ಪೊಲೀಸರ ಮೇಲೆಯೇ ಮಾರಕಾಸ್ತ್ರಗಳಿಂದ ಈತ ಹಲ್ಲೆಯ ಯತ್ನ ನಡೆಸಿದ್ದಾನೆ. ಈ ವೇಳೆ ಪಿಎಸ್ಐ ಪರಶುರಾಮ್ರಿಂದ ಫೈರಿಂಗ್ ನಡೆಸಲಾಗಿದ್ದು, ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಪಿಎಸ್ಐ. ಘಟನೆಯಲ್ಲಿ ಪೇದೆಗಳಾದ ಅನಿಲ್ ಮತ್ತು ವಿಶ್ವನಾಥ್ಗೆ ಗಾಯಗಳಾಗಿವೆ. ಗಾಯಾಳು ಪೇದೆಗಳು ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಗಾಯಾಳು ರೌಡಿ ಮಲ್ಲಿಕಾರ್ಜುನ್ ಸಹ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಈ ವೇಳೆ ಪಿಎಸ್ಐ ಪರಶುರಾಮ್ರಿಂದ ಫೈರಿಂಗ್ ನಡೆಯಿತು. ದರೋಡೆ ಪ್ರಕರಣದಲ್ಲಿ ಬಂಧನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತ ಮಾರಕಾಸ್ತ್ರಗಳಿಂದ ಪೊಲೀಸರ ಮೇಲೆಯೇ ವಾಪಸ್ ದಾಳಿಯನ್ನ ನಡೆಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆತ್ಮರಕ್ಷಣೆಗಾಗಿ ಇದನ್ನ ಕಾಲಿಗೆ ಗುಂಡು ಹಾರಿಸಲಾಗಿದೆ. ನಾವೀಗ ಗಾಯಾಳು ಪೇದೆಗಳು ಸಹ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈಗಾಗಲೇ ಮಲ್ಲಿಕಾರ್ಜುನ್ ಅನ್ನುವಂತಹ ರೌಡಿಯನ್ನ ಹಿಡಿಯೋದಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಆತ ಪೊಲೀಸರ ಮೇಲೆಯೇ ಹಲ್ಲೆಯನ್ನ ನಡೆಸೋದಿಕ್ಕೆ ಪ್ರಯತ್ನಿಸ್ತಾನೆ. ಇದರಿಂದಾಗಿ ಆತ್ಮರಕ್ಷಣೆಗೋಸ್ಕರ ಪೊಲೀಸ್ ಪೇದೆಗಳು ಕೂಡ ಆತನ ಮೇಲೆ ಫೈರಿಂಗ್ ಅನ್ನ ನಡೆಸ್ತಾರೆ. ಹಾಗಾಗಿ ಪೇದೆಗಳಾದಂತಹ ಅನಿಲ್ ಅವರು ಕೂಡ ಈ ಸಂದರ್ಭದಲ್ಲಿ ಗಾಯಗೊಂಡಿದ್ದಾರೆ. ಪೇದೆಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ದೃಶ್ಯವನ್ನ ನಾವು ಒಂದೆಡೆ ನೋಡ್ತಾ ಇದ್ದೀವಿ. ಒಂದು ಕಡೆ ರೌಡಿಯನ್ನ ನಾವು ನೋಡ್ತಾ ಇದ್ದೀವಿ, ರೌಡಿ ಶೀಟರ್ನ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ತೀವ್ರವಾಗಿ ಗಾಯಗೊಂಡಿರುವಂತಹ ಪೊಲೀಸ್ ಪೇದೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರಣಯ್ಯ ಹಿರೇಮಠ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಎಷ್ಟೊತ್ತಿಗೆ ಆಗಿರುವಂತಹ ಬೆಳವಣಿಗೆ ಇದು, ಮತ್ತೆ ಮಲ್ಲಿಕಾರ್ಜುನ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ವೀಣಾ, ಇಂದು ನಸುಕಿನ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಈ ಮಲ್ಲಿಕಾರ್ಜುನ್ ಈತನನ್ನ ಇದ್ದಿಲ್ಲು ಮಲ್ಲು ಅಲಿಯಾಸ್ ಮಲ್ಲಿಕಾರ್ಜುನ್ ಕಡಬೂರು ಅಂತ ಕರೆಯಲಾಗ್ತದೆ. ಈತ ಕಲಬುರಗಿಯ ಕುಖ್ಯಾತ ರೌಡಿಗಳ ಸಾಲಿನಲ್ಲಿ ಒಬ್ಬನಿರುವಂತವನು. ಈತನ ಮೇಲೆ ಕೊಲೆ, ದರೋಡೆ, ಕೊಲೆ ಯತ್ನ ಸೇರಿದಂತೆ ಸುಮಾರು 9 ಪ್ರಕರಣಗಳು ಕಲಬುರಗಿಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವಂತದ್ದು. ವೀಣಾ, ಈತ ಲಕ್ಷ್ಮೀಕಾಂತ್ ಅನ್ನುವಂತಹ ನಂದೂರ್ ಗ್ರಾಮದ ಯುವಕನನ್ನ ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿರುವ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರ್ತಾನೆ. ಸುಮಾರು 6 ತಿಂಗಳ ಹಿಂದೆ ನಡೆದಿರುವಂತಹ ಘಟನೆ ಅದು. ಅದಾದ ನಂತರ ಆತ ತಲೆಮರೆಸಿಕೊಂಡಿರ್ತಾನೆ. ಇನ್ನೊಬ್ಬ ಕರಿಚಿರತೆ ಅನ್ನುವಂತಹ ಕಲಬುರಗಿ ರೌಡಿ, ಆತನ ಸಹಚರ ಈತ. ಕರಿಚಿರತೆ ರೌಡಿಯನ್ನ ಪೊಲೀಸರು ಎನ್ಕೌಂಟರ್ ನಲ್ಲಿ ಫಿನಿಶ್ ಮಾಡ್ತಾರೆ. ಅದಾದ್ರೂ ಕೂಡ ಈ ಮಲ್ಲಿಕಾರ್ಜುನ್ ಕಡಬೂರು ಪೊಲೀಸರ ಕೈಗೆ ಸಿಗೋದಿಲ್ಲ. ಈತ ನಾಪತ್ತೆಯಾಗಿರ್ತಾನೆ. ಈತ ಕಲಬುರಗಿ ಹೊರವಲಯದ ಕೆಸರಟಗಿ ಬಳಿಯ ಗ್ರೀನ್ ಪಾರ್ಕ್ ಬಳಿ ಈತ ಅಡಗಿ ಕುಳಿತಿದ್ದಾನೆ ಅನ್ನುವಂತಹ ಖಚಿತ ಮಾಹಿತಿಯನ್ನ ಆಧರಿಸಿ ಯೂನಿವರ್ಸಿಟಿ ಪೊಲೀಸರು ಬೆಳಿಗ್ಗೆ ನಸುಕಿನ ಸುಮಾರಿಗೆ ದಾಳಿ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಆತನನ್ನ ಬಂಧಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ದರೋಡೆ ಪ್ರಕರಣದಲ್ಲೂ ಕೂಡ ಆತ ಬೇಕಾಗಿರ್ತಾನೆ. ಹಾಗಾಗಿ ಆತನನ್ನು ಬಂಧಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆತ ಪೊಲೀಸರ ಮೇಲೆಯೇ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳುವಂತಹ ಯತ್ನದಲ್ಲಿರುವಂತಹ ಸಂದರ್ಭದಲ್ಲಿ ಯೂನಿವರ್ಸಿಟಿ ಪಿಎಸ್ಐ ಪರಶುರಾಮ್ ಅವರು ಸುಮಾರು 2 ಸುತ್ತು ಫೈರ್ ಮಾಡ್ತಾರೆ. ಅದ್ರ ಗಾಳಿನಲ್ಲಿ ಗುಂಡು ಹಾರಿಸಿ ಆತನಿಗೆ ವಾರ್ನ್ ಮಾಡುವಂತಹ ಪ್ರಯತ್ನ ಪಡ್ತಾರೆ. ಅದಕ್ಕೂ ಆತ ಬಗ್ಗದೇ ಇರುವಂತಹ ಸಂದರ್ಭದಲ್ಲಿ ಕಾಲಿಗೆ ಫೈರ್ ಮಾಡ್ತಾರೆ. ಅದಾದ ನಂತರ ಕೂಡ ಆತ ಮಾರಕಾಸ್ತ್ರಗಳನ್ನ ಇವರತ್ತ ಬೀಸುವಂತಹ ಸಂದರ್ಭದಲ್ಲಿ ಇನ್ನೊಂದು ಫೈರ್ ಮಾಡಿದಾಗ ಆತನ ಕೈಗೆ ಬುಲೆಟ್ ತಗುಲ್ತದೆ. ಒಟ್ಟಾರೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಕುಖ್ಯಾತ ರೌಡಿಯನ್ನ ಕಲಬುರಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಘಟನೆಯಲ್ಲಿ ಪೇದೆಗಳಾದಂತಹ ಅನಿಲ್ ಮತ್ತು ವಿಶ್ವನಾಥ್ ಎಂಬುವರು ಗಾಯಗೊಂಡಿದ್ದಾರೆ. ಅವರನ್ನ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಟ್ಟಾರೆ ಅಲೋಕ್ ಕುಮಾರ್ ಐಜಿಪಿ ಅವರು ಟ್ರಾನ್ಸ್ಫರ್ ಆದ ನಂತರವೂ ಕೂಡ ಕಲಬುರಗಿನಲ್ಲಿ ರೌಡಿಗಳ ವಿರುದ್ಧದ ಕಾರ್ಯಾಚರಣೆಯ ಪೊಲೀಸ್ ಕಾರ್ಯಾಚರಣೆ ನಿಂತಿಲ್ಲ ಅನ್ನುವುದಕ್ಕೆ ಇದೊಂದು ಜೀವಂತ ಸಾಕ್ಷಿಯಾಗಿದೆ ಅಂತ ಹೇಳ್ಬಹುದು.